ಹಾಯ್ ವೀಕ್ಷಕರೇ, ತಂಜಾವೂರಿನ ಬೃಹದೀಶ್ವರ ದೇವಾಲಯದ ವಿಡಿಯೋಗೆ ಸ್ವಾಗತ. ಈ ದೇವಾಲಯವು ಬೆಂಗಳೂರು ನಗರದಿಂದ ಸುಮಾರು 370ರಿಂದ 400 ಕಿಲೋಮೀಟರ್ ದೂರದಲ್ಲಿ ತಮಿಳುನಾಡಿನ ತಂಜಾವೂರಿನಲ್ಲಿ ಸ್ಥಿತವಾಗಿದೆ. ಇಲ್ಲಿಗೆ ಬಸ್ಗಳು, ರೈಲುಗಳು ಹಾಗೂ ಖಾಸಗಿ ವಾಹನಗಳ ಮೂಲಕ ಸುಲಭವಾಗಿ ಪ್ರಯಾಣ ವ್ಯವಸ್ಥೆ ಲಭ್ಯವಿದೆ. ಬೃಹದೀಶ್ವರ ದೇವಾಲಯವನ್ನು ಚೋಳ ಸಾಮ್ರಾಜ್ಯದ ಮಹಾನ್ ರಾಜನಾದ ರಾಜರಾಜ ಚೋಳ ಕ್ರಿಸ್ತಶಕ 995ರಿಂದ 1014ರ ನಡುವೆ ತನ್ನ ರಾಜಧಾನಿಯಾದ ತಂಜಾವೂರಿನಲ್ಲಿ ನಿರ್ಮಿಸಿದನು. ದೇವಾಲಯದ ನಿರ್ಮಾಣ ಕ್ರಿಸ್ತಶಕ 1003ರಲ್ಲಿ ಆರಂಭವಾಗಿ 1010ರಲ್ಲಿ ಪೂರ್ಣಗೊಂಡಿತು. ರಾಜರಾಜ ಚೋಳನು ಶಿವನ ಭಕ್ತನಾಗಿದ್ದನು. ಆತನು ಶಿವನಿಗೆ ಕೃತಜ್ಞತೆಯಿಂದ ಈ ಭವ್ಯ ದೇವಾಲಯವನ್ನು ಸಮರ್ಪಿಸಿದನು. ಈ ದೇವಾಲಯವನ್ನು ನಿರ್ಮಿಸಲು ಅವನು ಅನೇಕ ಶಿಲ್ಪಿಗಳು, ವಾಸ್ತುಶಿಲ್ಪಿಗಳು ಮತ್ತು ಕಲಾವಿದರನ್ನು ತಮಿಳುನಾಡಿನ ವಿವಿಧ ಭಾಗಗಳಿಂದ ಕರೆತಂದಿದ್ದನು. ಬೃಹದೀಶ್ವರ ದೇವಾಲಯವು ಸಂಪೂರ್ಣವಾಗಿ ಗ್ರಾನೈಟ್ ಕಲ್ಲಿನಿಂದ ನಿರ್ಮಿತವಾಗಿದೆ. ಇಂಟರ್ಲಾಕ್ ಸಿಸ್ಟಮ್ ಬಳಸಿ ನಿರ್ಮಿಸಲಾಗಿದೆ. ಆದರೆ ತಂಜಾವೂರಿನ ಸುತ್ತಮುತ್ತ ಗ್ರಾನೈಟ್ ಕಲ್ಲುಗಳು ಲಭ್ಯವಿಲ್ಲ. ಅಂದರೆ ಅವುಗಳನ್ನು ಸುಮಾರು 60 ಕಿಲೋಮೀಟರ್ ದೂರದಿಂದ ಸಾಗಿಸಿ ತಂದಿದ್ದಾರೆ. ಇದು ಆ ಕಾಲದಲ್ಲಿ ಅತ್ಯಂತ ದೊಡ್ಡ ಇಂಜಿನಿಯರಿಂಗ್ ಸಾಧನೆ. ದೇವಾಲಯದ ವಿಮಾನ ಅಂದರೆ ಗೋಪುರದ ಎತ್ತರ 216 ಅಡಿ ಅಂದರೆ 66 ಮೀಟರ್ ಆಗಿದೆ. ಇದು ಭಾರತದಲ್ಲಿರುವ ಅತ್ಯಂತ ಎತ್ತರದ ದೇವಸ್ಥಾನ ಶಿಖರಗಳಲ್ಲಿ ಒಂದಾಗಿದೆ. ದೇವಾಲಯದ ಮೇಲಿನ ಶಿಖರದ ಕಲ್ಲಿನ ತೂಕವು ಸುಮಾರು 80 ಟನ್ ಮತ್ತು ಅದನ್ನು ಎತ್ತಿ ಇರಿಸಲು 6 ಕಿಲೋಮೀಟರ್ ಉದ್ದದ ತೀವ್ರವಾದ ಇಳಿಜಾರು ರ್ಯಾಂಪ್ ನಿರ್ಮಿಸಲಾಯಿತು ಎಂದು ಇತಿಹಾಸಕಾರರು ಹೇಳುತ್ತಾರೆ. ಈ ಕಲ್ಲನ್ನು ಎತ್ತಲು ಯಾವುದೇ ಕ್ರೇನ್ ಅಥವಾ ಯಂತ್ರೋಪಕರಣಗಳಿಲ್ಲದ ಕಾಲದಲ್ಲಿ ಇದು ಮಾನವ ಬುದ್ಧಿವಂತಿಕೆಯ ಅದ್ಭುತ ನಿದರ್ಶನವಾಗಿದೆ. ದೇವಾಲಯದ ಒಳಭಾಗದಲ್ಲಿ ಇರುವ ಶಿವಲಿಂಗವು ಸುಮಾರು 12 ಅಡಿ ಎತ್ತರದ ಮತ್ತು ಅಗಲದಲ್ಲಿ 8 ಅಡಿ. ಇದು ಭಾರತದ ಅತಿದೊಡ್ಡ ಶಿಲ್ಪಿತ ಶಿವಲಿಂಗಗಳಲ್ಲಿ ಒಂದಾಗಿದೆ. ಇದನ್ನು ಬೃಹದೀಶ್ವರ ಅಥವಾ ಪೆರುವುಡಿಯಾರ್ ಎಂದು ಕರೆಯಲಾಗುತ್ತದೆ. ದೇವಾಲಯದ ಒಳಭಾಗದಲ್ಲಿ ಶಿವನ ವಿವಿಧ ರೂಪಗಳು ಮತ್ತು ಪೌರಾಣಿಕ ಕಥೆಗಳನ್ನು ವಿವರಿಸುವ ಚಿತ್ರಕಲೆ ಮತ್ತು ಶಿಲ್ಪಕಲೆಗಳು ಅಚ್ಚರಿ ಮೂಡಿಸುತ್ತವೆ. ದೇವಾಲಯದ ಪ್ರವೇಶದ ಬಳಿ ಇರುವ ನಂದಿ ಮೂರ್ತಿ ಅಂದರೆ ಶಿವನ ವಾಹನವು ಒಂದು ಕಲ್ಲಿನಿಂದ ಶಿಲ್ಪಿತವಾಗಿದ್ದು ಅದ್ಭುತ ಅಳತೆಯನ್ನು ಹೊಂದಿದೆ. ಉದ್ದ 6.1 ಮೀಟರ್, ಅಗಲ 2.6 ಮೀಟರ್, ಎತ್ತರ 3.7 ಮೀಟರ್, ತೂಕ ಸುಮಾರು 25 ಟನ್. ಈ ನಂದಿಗೆ ವಿಶೇಷವಾಗಿ ಪ್ರತಿದಿನ ತೈಲಾಭಿಷೇಕ ಮತ್ತು ಅಲಂಕಾರ ಮಾಡಲಾಗುತ್ತದೆ. ಬೃಹದೀಶ್ವರ ದೇವಾಲಯದ ನಿರ್ಮಾಣಕ್ಕೆ ಸುಮಾರು 7ರಿಂದ 8 ವರ್ಷಗಳು ತೆಗೆದುಕೊಂಡವು. ದೇವಾಲಯದ ಗೋಡೆಗಳು, ಚಿತ್ರಗಳು ಮತ್ತು ಶಿಲ್ಪಗಳು ರಾಜರಾಜ ಚೋಳನ ಕಾಲದ ಸಾಮ್ರಾಜ್ಯ ಶಕ್ತಿ, ಕಲೆ ಮತ್ತು ಧರ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ತೋರಿಸುತ್ತವೆ. ದೇವಾಲಯದ ಗೋಪುರವು ಎಷ್ಟೇ ಎತ್ತರವಾಗಿದ್ದರೂ ಅದರ ನೆರಳು ಯಾವತ್ತೂ ದೇವಾಲಯದ ನೆಲದ ಒಳಭಾಗಕ್ಕೆ ಬೀಳುವುದಿಲ್ಲ. ಇದು ಸೂರ್ಯನ ಬೆಳಕಿನ ಅಳತೆ ಮತ್ತು ವಾಸ್ತುವಿನ್ಯಾಸದ ಪರಿಪೂರ್ಣ ಸಮತೋಲನದಿಂದ ಸಾಧ್ಯವಾಗಿದೆ. ಇದು ಚೋಳರ ವೈಜ್ಞಾನಿಕ ನೈಪುಣ್ಯವನ್ನು ತೋರಿಸುತ್ತದೆ. ದೇವಾಲಯದ ಒಳಭಾಗದಲ್ಲಿ ಚೋಳಕಾಲದ ಭಿತ್ತಿಚಿತ್ರಗಳು ಇಂದಿಗೂ ಜೀವಂತವಾಗಿವೆ. ಇವು ನಟರಾಜ, ಶಿವಪಾರ್ವತಿ ವಿವಾಹ, ಭೈರವ, ದಕ್ಷಿಣಾಮೂರ್ತಿ ಮುಂತಾದ ಪೌರಾಣಿಕ ದೃಶ್ಯಗಳನ್ನು ಒಳಗೊಂಡಿವೆ. ಇವು ತಮಿಳು, ಸಂಸ್ಕೃತ ಮತ್ತು ಗ್ರಂಥಲಿಪಿಗಳಲ್ಲಿ ಶಾಸನಗಳ ರೂಪದಲ್ಲೂ ಇವೆ. 1997ರಲ್ಲಿ ಈ ದೇವಾಲಯವನ್ನು ಯುನೆಸ್ಕೋ ವಿಶ್ವ ಪರಂಪರೆ ತಾಣ ಆಗಿ ಘೋಷಿಸಲಾಯಿತು. ಇದು ಗ್ರೇಟ್ ಲಿವಿಂಗ್ ಚೋಳ ಟೆಂಪಲ್ಸ್ ಎಂಬ ಶ್ರೇಣಿಯಡಿ ಸೇರಿದೆ. ದೇವಾಲಯದ ಮುಖ್ಯ ದೇವರು ಭಗವಾನ್ ಶಿವ, ಬೃಹದೀಶ್ವರ. ಪೂಜೆಗಳು ದೈನಂದಿನ 6 ಕಾಲಗಳಲ್ಲಿ ನಡೆಯುತ್ತವೆ. ಶಿವ ಜೊತೆಗೆ ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ, ವಿಷ್ಣು, ಚಂದ್ರ, ಸೂರ್ಯ, ದಕ್ಷಿಣಾಮೂರ್ತಿ ಮುಂತಾದ ದೇವತೆಗಳಿಗೂ ಪೂಜೆ ಸಲ್ಲಿಸಲಾಗುತ್ತದೆ.